ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿಯಿಂದ ತಿರುಪತಿ ತಿರುಮಲ ಸಾಮೂಹಿಕ ಪಾದಯಾತ್ರೆಗೆ ಚಿಂತಾಮಣಿ ನಗರದ ಶ್ರೀ ಹರಿಹರೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪಾದಯಾತ್ರೆಗೆ ಆಯೋಜಕರು ಚಾಲನೆ ನೀಡಿದರು. ಯಾತ್ರಿಗಳು ಶ್ರೀ ಆಂಜನೇಯ ಸ್ವಾಮಿ ಭಾವಚಿತ್ರವಿರುವ ಕೆಂಪು ಧ್ವಜವನ್ನು ಹಿಡಿದು ಗೋವಿಂದ ನಾಮ ಸ್ಮರಣೆ ಮಾಡುತ್ತಾ ಹೆಜ್ಜೆ ಹಾಕಿದರು. ಎಲ್ಲ ಪಾದಯಾತ್ರಿಗಳಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಭೋಜನವನ್ನು ದಾನಿಗಳು ಏರ್ಪಡಿಸಿದ್ದರು. ಊಟದ ವ್ಯವಸ್ಥೆಯನ್ನು ದಾನಿಗಳಾದ ನಾಲ್ಮಾಕ್ಲಹಳ್ಳಿ ವೆಂಕಟರೆಡ್ಡಿ ಪಾಪಮ್ಮ, ನಲ್ರಾಳಲ್ಲಿ ಭಾರತಿ ಮುನ್ಸ್ವಾಮಿರವರು ಏರ್ಪಡಿಸಿದ್ದು, ಊಟದಲ್ಲಿ ಹೋಳಿಗೆ ಅಂದರೆ ಒಬ್ಬಟ್ಟನ್ನು ಲಕ್ಷ್ಮೀದೇವಕೋಟೆ ಅಡಿಗೆ ಕಾಂಟ್ರಾಕ್ಟರ್ ಸುರೇಶ್ ರವರು ವ್ಯವಸ್ಥೆ ಮಾಡಿದ್ದರು. ಶಿಂಗಸಂದರ ಶೋಭಾ ನಾರಾಯಣ ರೆಡ್ಡಿರವರು ಉಚಿತವಾಗಿ ಪಾದಯಾತ್ರೆಗಳಿಗೆ ತಟ್ಟೆ ಲೋಟ ವಿತರಣೆ ಮಾಡಿದರೆ, ಇವರ ಮಗಳು ವೇದ ತುಪ್ಪದ ಮೈಸೂರು ಪಾಕನ್ನು ಊಟಕ್ಕೆ ವ್ಯವಸ್ಥೆ ಮಾಡಿದ್ದರು. ಅನ್ನಂ ಪರಬ್ರಹ್ಮ ಸ್ವರೂಪಂ, ಅನ್ನದಾನ ಮಾಡುವ ಮನಸ್ಸು ವಿಶಾಲವಾಗಿರಬೇಕು. ಎಲ್ಲ ಪಾದಯಾತ್ರೆಗಳಿಗೆ ಭೋಜನ ವ್ಯವಸ್ಥೆ ಮಾಡಿ ಹೃದಯ ವೈಶಾಲ್ಯತೆ ಮೆರೆದ ದಾನಿಗಳಿಗೆ ಆಯೋಜಕರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು. ada super negara super प्रकार देता हेमा सिंहचंद्र वाले चिन्नसे सन्मान फील करते apa कारण ಇಲ್ಲೇ ಒಂದು ಕೂತರು ಚಿನ್ನೆಯಲ್ಲಿ ಏನೋ